ಸೊ ಹಲೋ ಹಾಯ್ ಗುಡ್ ಮಾರ್ನಿಂಗ್. ಸೊ ನಮಸ್ಕಾರ. ಇವತ್ತಿನ ಸ್ಪೆಷಾಲಿಟಿ ಏನಪ್ಪ ಅಂದರೆ ನೆನ್ನೆ ನೈಟ್ ಕರೆಕ್ಟಾಗಿ 9:30 ಪ್ಲ್ಯಾನ್ ಮಾಡಿದ್ವಿ. ಸೊ ಪ್ಲ್ಯಾನ್ ಮಾಡಿದ್ದೆಲ್ಲಿ ಅಂದರೆ ರಾಮನಗರ ಕೂಣಗಲ್ ಬೆಟ್ಟ. ಸೊ ಎಕ್ಸೈಟ್ಮೆಂಟಲ್ಲಿ ನಿದ್ದೆ ಕೂಡ ಬಂದಿಲ್ಲ. ಸೊ ಒಂದು 2 ಅವರ್ 3 ಅವರ್ ಕರೆಕ್ಟಾಗಿ ನಿದ್ದೆ ಮಾಡಿದ್ದೀವಿ ಅನಿಸುತ್ತೆ. ಸೊ ನಾನು ಹೇಳ್ದಂಗೆ ಈ ರಾಮನಗರ ಕೂಣಗಲ್ ಬೆಟ್ಟ ಏನಿದೆಯಲ್ಲ, ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿ ಕೇವ್ಸ್ ಇದೆ, ಆಫ್ ರೋಡ್ ಇದೆ, ಟ್ರೆಕ್ಕಿಂಗ್ ಇದೆ, ಒಳ್ಳೆ ವ್ಯೂ ಪಾಯಿಂಟ್ ಇದೆ, ಮತ್ತು ಒಂದು ಸ್ಪೆಷಲ್ ಆದ ರಾಕ್ ಇದೆ. ಆ ರಾಕ್ದು ಏನಪ್ಪ ಸ್ಪೆಷಲ್ ಅಂದರೆ ದೂರದಿಂದ ಮತ್ತು ಹತ್ರದಿಂದ ಸ್ವಲ್ಪ ಕ್ಲೋಸಪ್ಪಲ್ಲಿ ನೋಡಿದ್ರೆ ಕ್ಲೀನಾಗಿ ಸೇಮ್ ಪಪ್ಪಿ ಫೇಸ್ ಥರ ಕಾಣುತ್ತೆ. ಸೊ ಅದೇ ಇಲ್ಲಿನ ಸ್ಪೆಷಾಲಿಟಿ. ಸೊ ನಾವು ಇಲ್ಲಿಂದ ಡೈರೆಕ್ಟ್ ಕುಣಗಲ್ಗೆ ರೀಚ್ ಆಗೋದು ಡೌಟೇ. ಸೊ ಯಾಕೆಂದರೆ ನಿದ್ದೆ ಕ್ಲೀನಾಗಿ ಆಗಿಲ್ಲ. ಒಂದು ಸಣ್ಣದಾಗಿ ಒಂದು ಕಾಫಿ ಬ್ರೇಕ್ ಹಾಕ್ತೀವಿ ಬಿಡದಿ ಹತ್ರ. ರಾಂಗ್ ರೂಟಲ್ಲಿ ಹೋಗ್ತಾ ಇದೀವೋ ನಾವು. ಆ ಕಡೆ ಹೆಂಗೆ ಹೋಗುತ್ತಿದ್ದು? ರೌಂಡ್ ಹೊಡಿಸ್ತಿದ್ಯಾ ಕಣ. ರೂಟ್ ಆ ಕಡೆ ಜನ ತೋರಿಸ್ತಿದೆ. ತೋರಿಸಿದ್ದೆ ಕ್ಯಾನ್ಸಲ್ ಮಾಡ್ಬಿಟ್ಟು ಮಾಡು. ಅಲ್ಲಿ ರೋಡಲ್ಲಿ ನಾಗರಗೋವಿ ಮೇಲೆ ಬರ್ಬೋದಿತ್ತಲ್ಲ ಹಿಂಗೇನೆ. ಯೂಟರ್ನ್ ಹಾಕು. ಸೊ ಸ್ವಲ್ಪ ಗೂಗಲ್ ಮ್ಯಾಪ್ಸಿಂದ ಕನ್ಫ್ಯೂಷನ್ ಆಗಿತ್ತು. ಸೊ ಇವಾಗ ರೈಟ್ ಟ್ರ್ಯಾಕಿಗೆ ಬಂದಿದ್ದೀವಿ. ನಾವೇನಪ್ಪ ಅಂದರೆ ಮೈಸೂರು ರೋಡ್ ಕಡೆ ಹೋಗೋ ಬದಲು ಮಾಗಡಿ ರೋಡ್ ಕಡೆ ಹೋಗ್ಬಿಟ್ಟಿದ್ದೀವಿ. ಸೊ ಮ್ಯಾಪ್ ಏನಾಗಿದೆ, ಮಾಗಡಿ ರೋಡ್ ತೋರಿಸ್ತಾ ಇದೆ, ಮಂಚಿನ ಮೇಲೆ ಡ್ಯಾಮಿಂದ ಆ ಕಡೆ ತೋರಿಸ್ತಾ ಇದೆ, ಕೆಂಗೇರಿ ಮೇಲಿಂದ ತೋರಿಸ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗಿತ್ತು. ಸೊ ಇವಾಗ ಕರೆಕ್ಟ್ ರೂಟಿಗೆ ಬಂದ್ವಿ. ಕೆಂಗೇರಿ ರೀಚ್ ಆದ್ವಿ. ಕೆಂಗೇರಿಯಿಂದ ಏನಪ್ಪ ಪ್ಲ್ಯಾನ್ ಅಂದರೆ ಬಿಡದಿ ಹತ್ರ ಎಲ್ಲಾರ ನಿಲ್ಲಿಸ್ಬೇಕು, ಒಂದು ಕಾಫಿ ಕುಡಿದೋಣ ಅಂತೇಳಿ. ಸೊ ಬೆಳಗ್ಗೆಯಿಂದ ನಿದ್ದೆ ಬೇರೆ ಇಲ್ಲ ಪ್ರಾಪರಾಗಿ. ಒಂದು ಬಿಡದಿಲಿ ಒಂದು ಕಾಫಿ ಬ್ರೇಕ್ ಹಾಕ್ತೀವಿ. ಯಪ್ಪ ಈ ಸರ್ವಿಸ್ ರೋಡಲ್ಲಂತೂ ಹಿಂಸೆಗಳು ಹಂಸ್ಕೊಳ್ದು, ಮೇನ್ ರೋಡ್ಗಂತೂ ಬಿಡಲ್ಲ. ಸೊ ಬಿಡದಿಯಿಂದ ಒಂಚೂರು ಮುಂದೆ ಒಂದು ಕಾಫಿ ಬ್ರೇಕ್ ಹಾಕಿದ್ವಿ. ಕಾಫಿ ಅಂತೂ ಸೂಪರ್ ಇತ್ತು. ಕಾಫಿ ಕುಡಿದ್ವಿ, ಸ್ವಲ್ಪ ಸಪ್ಪೆ. ಕಾಫಿ ಕುಡಿದ್ವಿ, ಬನ್ನಿ ನಮ್ಮ ಡೆಸ್ಟಿನೇಷನ್ ರಾಮನಗರದ ಕಡೆ ಹೋಗೋಣ. ರಾಮನಗರದಿಂದ ಮುಂದೆ ಏನಿದೆ ಅಂತ ಹೇಳ್ತೀನಿ. ಸೊ ರಾಕ್ ಫೇಸ್ ರಾಕ್ ಬಗ್ಗೆ ಹೇಳಿದ್ದೆ. ಸೊ ಈ ಬೆಟ್ಟದಲ್ಲಿ ಏನಪ್ಪ ಫೇಮಸ್ ಅಂದರೆ ಇಲ್ಲಿ ರಾಕ್ ಏನಿದೆ ಇದು ದೂರದಿಂದ ನೋಡೋಕ್ಕೆ ಮತ್ತು ಹತ್ರದಿಂದ ನೋಡೋಕ್ಕೂ ಸೇಮ್ ಪಪ್ಪಿ ಡಾಗ್ ಥರ ಕಾಣುತ್ತೆ. ಸೊ ಅದೇ ಇಲ್ಲಿ ಸ್ಪೆಷಾಲಿಟಿ. ಸೊ ಆಫ್ ರೋಡ್ ಇವೆಲ್ಲ ಬಿಟ್ಟು ಇದು ಒಂದು ಕೂಡ ಸ್ಪೆಷಾಲಿಟಿ ಇಲ್ಲಿ. ಸೊ ಬನ್ನಿ. ಸೊ ಆಲ್ಮೋಸ್ಟ್ ರಾಮನಗರದಿಂದ ಊರ ಕಡೆ ಬಂದ್ವಿ. ಸೊ ಏನು ನೋಡ್ತಿದ್ದೀರಲ್ಲ ಇದೇ ರೋಡು. ಈ ರೋಡಿಂದ ನಿಮಗೆ ಬೆಟ್ಟ ಕಾಣಿಸುತ್ತೆ. ಒಂಚೂರು ಮುಂದೆ ಹೋದರೆ ನಮ್ಮ ಫ್ರೆಂಡ್ ಬೇರೆ ಮುಂದೆ ಹೋಗ್ತಾ ಇದ್ದಾನೆ, ಅವನೇ ಫಾಲೋ ಮಾಡೋಣ ಬನ್ನಿ. ಸೊ ಫಾಲೋ ಮಾಡೋದೇ ಬೆಸ್ಟು. ಯಾಕೆಂದರೆ ಅಣ್ಣ ಸ್ವಲ್ಪ ರೂಟ್ ಹೊರತರು ಕರೆಕ್ಟಾಗಿ ಕರ್ಕೊಂಡು ಹೋಗ್ತಾನೆ. ಸೊ ನೋಡ್ತಾ ಇದ್ದೀರಾ, ನಿಮ್ಗೆ ಇಲ್ಲಿಂದ ಕಾಣ್ತಾ ಇದೆ ಅನಿಸುತ್ತೆ ರೋಡಲ್ಲಿ. ಸೊ ಅದೇ ನೋಡಿ ರಾಕ್ ಫೇಸ್ ಪಪ್ಪಿ ಗೊತ್ತಾಗ್ತಾಯಿಲ್ಲ. ರಾಕ್ ಫೇಸ್ ಸೇಮ್ ಪಪ್ಪಿ ಥರ ಕಾಣುತ್ತೆ. ಸೊ ಅದಕ್ಕೆ ಇದು ಫೇಮಸ್ಸು. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು ಪಪ್ಪಿ ಫೇಸ್. ಸೊ ಈಗ ಲೆಫ್ಟ್ ಹೋಗಿ ರೈಟ್ ತೊಗೊಂಡ್ರೆ ನೋಡಿ ಇದೇ ರೈಟ್ ನೋಡಿ, ಇಲ್ಲಿಂದನೂ ಕಾಣುತ್ತೆ ರಾಕ್ ಫೇಸ್ ಪಪ್ಪಿ. ಸೊ ಇದು ಊರ ಹೆಸರು ಬಂದ್ಬಿಟ್ಟು ಕೂಣಗಲ್. ಸೊ ಬೆಟ್ಟ ಬಂದ್ಬಿಟ್ಟು ಕೂಣಗಲ್ ಬೆಟ್ಟ. ಸೊ ರೋಡೆಲ್ಲ ಸೂಪರ್ ಇದೆ, ವ್ಯೂ ಸೂಪರ್ ಇದೆ. ಮುಂದೆ ಹೇಗಿದೆ ಅನ್ನೋದು ಗೊತ್ತಿಲ್ಲ, ಚೆನ್ನಾಗಿದೆ. ಏನೋ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಹೇಳಿದ ಆಫ್ ರೋಡ್ ಇದೆ ಅಂತ, ನೋಡಿದ್ರೆ ಸಿಮೆಂಟ್ ರೋಡ್ ಇದೆ. ಸೊ ವ್ಯೂ ಮಾತ್ರ ಸೂಪರು. ಹಾಂ ಮತ್ತೇನಾ? ಹಾಂ ನಾನು ರೆಡಿ. ಹಾಂ ನಮ್ಮ ಹುಡುಗನ ಫಾಲೋ ಮಾಡೋಣ ಆಫ್ ರೋಡಲ್ಲಿ. ಒಂದು TVS ಟ್ರಾನಿಕ್ ಸ್ಕ್ರಾಂಬ್ಲರು, ನಮ್ಮದು ಎಕ್ಸ್ಪಲ್ಸ್ 210. ಎಕ್ಸ್ಪ್ರೆಸ್ ಅಲ್ಲಿ ಕೊಡೋ ಮತ್ತೆ ಯಾವುದೆಲ್ಲ ಕೊಡಲ್ಲ ಗುರು. ಅದೇ ಹುಷಾರಾಗಿ ಹೋಗಿ ಇದೆಲ್ಲ ಇಲ್ಲಿ. ಯಾರೇ ತು ಪಿಚಾರೆ ಜಾತು ಅವನು ಹಿಂದೆ ಹಾಕ್ಬಿಟ್ಟು ಮುಂದೆ ಬಂದ್ಬಿಟ್ಟೆ ಗುರು. ಅದು ಆಫ್ ರೋಡಲ್ಲಿ.
ನಮ್ಮ ಹುಡುಗ ಅಲ್ಲೇ ಅವನ ಹಿಂದೆ ಕಡೆ. ಮುಂದಕ್ಕೆ ಹೋಗ್ಬೋದಾ ಇಲ್ವೋ ಗೊತ್ತಿಲ್ಲ. ಹೋಗ್ಬೋದೇನಾ? ಹೋಗ್ಬೋದಾ? ಹೋಗೋಣ. ಏ ಬಾರ. ತಗೊಳ ತೊಗೊಬಿಡ್ತಿದ್ರು. ಗೊತ್ತಾವ ಹಿಂದೆಗಡೆ ರನ್ನಿಂಗ್ ಎತ್ಕೊಂಡು ಬನ್ನಿ ನಾವೋಣ. ಗೇರ್ ಚೇಂಜ್ ಆಗಿಲ್ಲ ಬರೋ. ಏ ಹಿಡ್ಕೊ ಬರ. ಹಾಂ ಈ ಕಡೆ ಬಾ. ಹತ್ತು ಕಾಲಕ್ಕೆ ಬಾ, ಹಿಡ್ಕೊತೀನಿ ಬೀಳಲ್ಲ. ಫಸ್ಟ್ ಗೇರಲ್ಲಿ ಇದೆಯಲ್ಲ ಬಾ. ಅಪ್ರಡಿ ಎಸ್ ಎಸ್. ಯಾಕೆ ಅದಷ್ಟು ಈ ಕಡೆ ಎಲ್ಲ ಆಗಿದೆಯಲ್ಲೋ ಅಷ್ಟೊಂದಿದ್ದ. ಹಾಂ ಇಲ್ಲೇ ಸೈಡಲ್ಲಿ ಹಾಕ್ಬಿಡೋ ಸುಮ್ಮನೆ ಬೆಟ್ರು. ತಳ್ಳು ಮೇಲೆ. ತಳ್ಳಕ್ಕಾಗಲ್ಲ ಹತ್ತು. ಮತ್ತೆ ಇಲ್ಲೇ ರೈಟಲ್ಲಿ ಸೈಡಲ್ಲಿ ಹಾಕ್ತು. ಏ ಹೌದು ತಳ್ಳು. ಎಷ್ಟು ಸ್ಲೋಲಿ ಬಾಯಿಲಿ ಹಿಂಗೆ ಹಿಡ್ಕೊ. ಏನು ಗಾಡಿ ಹಿಡ್ಕೊಳ್ಳೋ. ಹಾಂ ಕಾಲಕ್ಕೆ ಲೈಟಾಗಿ ಯೂಸ್ ಮಾಡಿ ಸಾಕು. ಹಾಂ ಬಿಡು. ಹೌದು ಹೋಗ್ತೀಯಾ ಹತ್ತೀಯಾ? Another one. ಎಕ್ಸ್ಪೀರಿಯನ್ಸ್. ಇಲ್ಲಿ ಪರವಾಗಿ ಮುಂದೆ ಇಲ್ಲ. ಹ್ಯಾಂಡಲ್ ಹಿಡ್ಕೊ. ತಳ್ಕೊಂಡೆ ಹೋಗಿರ್ತೀನಿ. ಮುಂದೆ ಸ್ಟಾರ್ಟ್ ಮಾಡ್ಬಿಟ್ಟು ತಳ್ಕೊಂಡೆ ಹೋಗಿ. ಇಲ್ಲಿಗೆ ಸೈಡಲ್ಲ ಕರೆಕ್ಟಲ್ಲಿ. ಎಷ್ಟು ದೂರ ಆಯಿತು? ಅಷ್ಟೇ ಅಷ್ಟೇ. ಮುಂದೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿದೆ ನಡಿಬೇಕು. ನಾನು ತರ್ತೀನಿ. ಬಾ ನಿಧಾನ ಬಾ. ಇಲ್ಲೇ ಲಾಸ್ಟು. ಟೇಸ್ಟಿಗೆ ಬಂದ್ಬಿಟ್ಟು ಸಾಹಸ ಮಾಡ್ತಾಯಿದ್ದೀನಿ ನಾನು. ಅಯ್ಯೋ ಬಿದ್ದು ಒದ್ದ
ನಾನು ಹಂಗೆ ಬಂದ್ಬಿಟ್ಟಿದ್ದು ಆಗೋಗಿರೋದು, ಅಲ್ಲಿ ಅಳಕ್ಕೆ ಇಳಿಸ್ಬಿಟ್ಟೆ. ಅದೇ ತಪ್ಪು ಮಾಡಿದ್ದು ನಾನು. ಹಂಗೆ ಬಂದವನು ಹಂಗೆ ರೈಟಲ್ಲಿ ಬರಬೇಕಾಯ್ತು. ಹಂಗೆ ಬಂದು ಹಿಂಗೆ ಬಂದಿದ್ದು ಆಗೋಗಿರೋದು. ನಾನು ಯಾವುದೋ ಜೋಶಲ್ಲಿ ಸೆಂಟ್ರಲ್ಲಿ ಬಂದ್ಬಿಟ್ಟೆ. ಹಾಕಿಲ್ಲ, ಇಲ್ಲೇ ಕಾಣ ಲಾಸ್ಟು. 2 ಸಲ ಬಿದ್ದಿದ್ದಂಗೆ ಆಯಿತು. ಎಕ್ಸ್ಪೀರಿಯನ್ಸ್. ಏನು ಡ್ಯಾಮೇಜ್ ಆಗಿಲ್ಲ ಜಾಸ್ತಿ. ಇಲ್ಲ ಪಾಪ ಬಿದ್ದು ಎದ್ದು ಕೊನೆಗೆ ರೆಡಿ ಆಗಿದ್ದೀವಿ ಬೆಟ್ಟ ಹತ್ತಕ್ಕೆ.